ದಟ್ಸ್ ಫೈನ್. ಹೌದಾ? ಗುಡ್ ಗುಡ್. ಗೋ. ಓಕೆ. ಚಕ್ರಿ, ಹಾಯ್ ಜಾಸ್. ಚಕ್ರಿ, I'll call you back. Hi, auntie. Hey, Jazz. What a surprise. ಆಂಟಿನೂ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ಮತ್ತೆ? ನೀನೇನಪ್ಪ ಚಕ್ರಿ, ನಾವ್ ಎಲ್ಲಿ ಹೋಗ್ತೀವಲ್ಲ ಪ್ರತ್ಯಕ್ಷ ಆಗ್ಬಿಡ್ತೀಯ. ನಿನ್ಗೇನ್ ಗೊತ್ತಾಗುತ್ತೆ ನಾವ್ ಎಲ್ಲಿ ಹೋಗ್ತೀವಿ ಅಂತ? ಅದೇನಪ್ಪ, ಅದೇ ನಾನು ಹೋದ ಕಡೆ ನೀವು ಬರ್ತೀರೋ ಅಥವಾ ನೀವಿರೋ ಕಡೆ ನಾನು ಬರ್ತೀನೋ ಒಂದು ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಮತ್ತೆ ಮತ್ತೆ ಸಿಗ್ತಾನೆ ಇರ್ತೀವಿ. ಏನು ನಿನ್ನೆ ರೆಸ್ಟೋರೆಂಟಲ್ಲಿ ಕಾಯ್ತಾ ಇದ್ರಲ್ಲ, ಅದೇ ಹುಡುಗನಿಗೋಸ್ಕರ ವೆಯ್ಟಿಂಗ ಇಲ್ಲಿ? ಪರವಾಗಿಲ್ಲ, ಒಳ್ಳೊಳ್ಳೆ ಜಾಗನೇ ಹುಡುಕ್ತೀರ ನೀವು. ಹೌದು ಚಕ್ರಿ, ಇವತ್ತು ಆ ಹುಡುಗಂಗೋಸ್ಕರನೇ ಕಾಯ್ತಾ ಇದ್ದೀವಿ. ಅಂದ್ಕೊಂಡೆ ನಾನು, ಆಂಟಿ ಈ ರೇಂಜಿಗೆ ರೆಡಿಯಾಗಿ ಬಂದಿರೋದು ನೋಡೆ ಅಂದ್ಕೊಂಡೆ ನಾನು. ಎಷ್ಟೊತ್ತಿಗೆ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟು ಹೀರೋ? ಅದು ಬಿಡಿ ಬಿಡಿ ಬಿಡಿ, ಅವ್ರು ಎಷ್ಟೊತ್ತಿಗಾದರೂ ಕೊಟ್ಟಿರಲಿ, ನಮಗೇನಾಗಬೇಕು. ಜಾಸ್ಮಿನ್, ಕೆಳಗಡೆ ಹೋಗೋಣವಾ? ಬೌಲಿಂಗ್ ಇದೆ. ಹೌದಾ? ಚಕ್ರಿ, ನನಗೂ ಇಲ್ಲಿ ಕುತ್ಕೊಂಡು ತುಂಬಾ ಬೋರ್ ಆಗ್ತಾ ಇತ್ತು. ಹೋಗೋಣವಾ? ನಡಿ ಹೋಗೋಣ. ಏ ಜಾಸ್ಮಿನ್, ಬೇಡವಾ ಬೇಡ, ಅವ್ರು ಬಂದ್ಬಿಟ್ರೆ ತೊಂದರೆ ಆಗುತ್ತೆ. ನೋಡಪ್ಪ ಚಕ್ರಿ, ನೀನೊಬ್ಬನೇ ಹೋಗಿ ಬ್ಯಾಟಿಂಗು ಬೌಲಿಂಗು ಎಲ್ಲ ಆಳು ಇಲ್ಲೇ ಇರಲಿ. ಆಂಟಿ ಹೆದರ್ಕೋಬೇಡಿ, ನಾವೇನು ತುಂಬ ದೂರ ಹೋಗ್ತಿಲ್ಲ, ಇಲ್ಲೇ ಕೆಳಗಡೆ. ಅಕಸ್ಮಾತ್ ಅವ್ರೇನಾದ್ರು ಬಂದರೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ, ಪಟ್ ಅಂತ ಬಂದ್ಬಿಡ್ತೀವಿ. ಏನು ಜಾಸ್ಮಿನ್? ಹಾ ಚಕ್ರಿ, ಹೌದು ಅಜ್ಜಿ, ಅವ್ರೇನಾದ್ರೂ ಬಂದ್ರೆ ಫೋನ್ ಮಾಡಿ. ಹೋಗೋಣ ಚಕ್ರಿ? ಬರೋದಾ? ಮಾಡ್ತೀರಲ್ಲ ಜಾಸ್ಮಿನ್? ನಡಿ. ಬಾಯ್ ಅಜ್ಜಿ. ಜಾಸ್ ಬಾ. ಬಾಯ್ ಅಜ್ಜಿ. ಬರಲ್ಲ? ಫೋನ್ ಮಾಡ್ತೀರಲ್ಲ? ಬಾಯ್. ಬರೋದಾ? ಜ್ಯೂಸ್ ತರ್ಸ್ಕೊಂಡು ಕುಡಿತಾ ಇರಿ, ಬರ್ತೀವಿ. ಅನನ್ಯ, ಯಾಕೆ ಅಳ್ತಾ ಬರ್ತಾ ಇದ್ಯಾ? ಏನಾಯ್ತು? ಆರ್ತಿ ಅಮ್ಮ ಏನ್ ಹೇಳಿದ್ರು? ನಾನು ಮೋಸ ಹೋಗ್ಬಿಟ್ಟೆ ಕಣೆ, ನಾನು ಆಡಿನ ಇಷ್ಟ ಪಡ್ಬಾರ್ದಾಗಿತ್ತು. ಯಾಕೆ, ಏನಾಯ್ತೆ? ಆಡಿ ಏನಾದ್ರು ಅನ್ನ ನಿಂಗೆ? ಆಡಿ ಸಿಕ್ಕಿದ್ನಾ? ಇಲ್ಲ ಕಣೆ, ಆಡಿ ಮದ್ವೆ ಆಗ್ತಾ ಇರೋದು ನನ್ನ ಅಲ್ಲ, ಬೇರೆ ಯಾರನ್ನೋ. ವಾಟ್? ಆಡಿ ನಿನ್ನ ಇಷ್ಟಪಟ್ಟು ಲವ್ ಮಾಡಿ ಈಗ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನ? ಇದು ಆಡಿ ಹೇಳಿದ್ದಲ್ಲ ಕಣೆ, ಅವ್ರಮ್ಮ ಬೇರೆ ಹುಡುಗಿ ನೋಡಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನೀನ್ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ನನಗೆ ತುಂಬಾ ಶಾಕ್ ಆಗ್ತಿದೆ ಕಣೆ. ಆರ್ತಿ ಅಮ್ಮ ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ? ಅವತ್ ನೀನೇ ಮನೆ ಸೊಸೆ ಅಂತ ಒಪ್ಕೊಂಡು ಈಗ ಬೇಡ ಅಂತ ಹೇಳಿದ್ರೆ ಏನ್ ಅರ್ಥ? ನಾನೇ ಆಡಿ ಹತ್ರ ಹೋಗಿ ಮಾತಾಡ್ತೀನಿ. ನೀನು ಮತ್ತೆ ಅಮ್ಮ ಅನನ್ಯಾಗ್ ಯಾಕೆ ಮೋಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಬೇಡ ಕಣೆ, ನೀನ್ ಆಡಿ ಹತ್ರ ಏನು ಕೇಳ್ಬೇಡ. ಅವ್ರ ಅಮ್ಮ ಈಗಾಗ್ಲೇ ಒಂದ್ ಹುಡ್ಗಿನ ಅವ್ರ ಸೊಸೆ ಅಂತ ಡಿಸೈಡ್ ಮಾಡಿ ಆಗೋಗಿದೆ. ಈಗ ಯಾರ ಹತ್ರ ಏನ್ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ. ಅದು ಅಲ್ದೆ ಆಡಿ ಅವ್ರ ಅಮ್ಮನ ಮಾತನ್ನ ಮೀರೋರಲ್ಲ. ನೀನ್ ಯಾಕೆ ಅವ್ರ ಹತ್ರ ಹೋಗಿ ಮಾತಾಡಕ್ ಹೋಗ್ತೀಯ? ಎಲ್ಲ ನನ್ನ ಹಣೆ ಬರ. ಅನನ್ಯ, ಅನನ್ಯ ಪ್ಲೀಸ್ ನಿಂತ್ಕೊಂಡು ನನ್ನ ಮಾತು ಕೇಳು.
ರಂಜಿತ್ ಅವರೇ ಅದೇನಾಯ್ತು ಅಂದರೆ ತುಂಬಾ ನಂಬಿಕೆ ಇಟ್ಟಿದ್ದೆ ನಿಮ್ಮೇಲೆ ನಾನು. ನಮ್ಮ ತಂದೆ ಒತ್ತಾಯ ಮಾಡಿದ್ದಕ್ಕೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟೆ. ಆದ್ರೆ ನೀವು ಹೀಗೆ ಮಾಡ್ತೀರಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಾನು. ಅಂದರೆ ನೀವು ಹೋಟ್ಲಿಗೆ ಬಂದಿದ್ರಾ? ರೇ, ನೀವೇ ಬರೋದಕ್ಕೆ ಹೇಳಿ ಈಗ ಬಂದಿದ್ರ ನನ್ನ ಕೇಳ್ತಾ ಇದ್ದೀರಲ್ಲ. ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಗೆ ಬಂದ್ರೆ ನಿಮ್ ಹುಡುಗಿ ಮಾಡಿದ್ದೇನು ಅಷ್ಟು ಹೇಳಿದ್ದೀನಿ ನಾನು. ಆ ಹುಡುಗನ ಕರ್ಕೊಂಡು ಬರ್ಬಾರ್ದು ಅಂತ, ಆದ್ರೂ ಕರ್ಕೊಂಡ್ ಬಂದಿದ್ದೀರಲ್ಲ. ಏನ್ ನಿಮ್ ಹುಡುಗಿ ಆ ಹುಡುಗನ ಕೈ ಹಿಡ್ಕೊಳ್ಳೋದೇನು, ತಪ್ಕೊಂಡು ಓಡಾಡೋದೇನು ರೀ? ಇಷ್ಟೆಲ್ಲ ನೋಡಿದ್ಮೇಲೂ ನಾ ಹುಡುಗಿನ ಮದುವೆ ಆಗ್ಬೇಕಾ? ಅಲ್ಲ ರೀ, ಯಾವನ್ ಜೊತೆನೋ ಓಡಾಡೋ ಹುಡುಗಿನ ನಾನು ಯಾಕ್ರಿ ಮದುವೆ ಆಗ್ಲಿ? ಆಗಲ್ಲ ರೀ. ಪ್ಲೀಸ್ ರಂಜಿತ್ ಅವರೇ, ಅದು ಹಾಗಲ್ಲ. ಅದೇನಾಯ್ತು ಅಂದರೆ ರೀ, ನೀವೇನು ಹೇಳ್ಬೇಡ್ರಿ, ನಾನು ಕೇಳೋ ಮೂಡಲಿಲ್ಲ. ನನಗೆಲ್ಲ ಗೊತ್ತಾಗಿದೆ. ನೀವು ನಿನ್ನೆ ಸಿಕ್ಕಿದಾಗ ನಮ್ಮನ್ನು ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ವಿವರಿಸಿ ಹೇಳ್ತಿದ್ದೆ. ಅದು ಓಹೋ, ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಿತ್ತಾ? ನಿಮ್ಮ ಹುಡುಗಿ ಆ ಹುಡುಗನ ತಪ್ಕೊಂಡು ಓಡಾಡೋದನ್ನ ನೋಡಿದ ಮೇಲೂ ಸಹಿಸ್ಕೊಂಡು ಅಲ್ಲೇ ಇದ್ದು ನಿಮ್ಮನ್ನ ಮೀಟ್ ಮಾಡ್ಬೇಕಿತ್ತಾ? ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿರ್ರಿ. ಹೋಗ್ತಾ ಹೋಗ್ತಾ ಆ ಹುಡುಗನ ಕಡೆಯಿಂದ ನಿಮ್ಮ ಹುಡುಗಿಗೆ ಒಂದು ಮಗು ಆಗ್ಬಿಡ್ಲಿ, ಆಮೇಲೆ ಮದುವೆ ಆಗುವಂತ ಪೀಡಿಸ್ತೀರಲ್ಲ. ಆಹಾ, ಒಳ್ಳೆ ಜನ. ನಿಮ್ಗೆ ಫೋಟೋ ಕೊಟ್ಬಿಡ್ರಿ, ದೊಡ್ಡ ಹಾರ ಮಾಡಿಸಿ ಮನೇಲಿ ಹಾಕೊಂಡ್ಬಿಡ್ತೀನಿ. ರಂಜಿತ್ ಅವರೇ ಪ್ಲೀಸ್ ಹಾಗೆ ಹೇಳಬೇಡಿ. ದಯವಿಟ್ಟು ನನ್ನ ಪಾಡಿದ್ದನ್ನ ಬಿಟ್ಬಿಡಿ. ನಮ್ಮ ತಂದೆ ಹತ್ರನೂ ಈ ವಿಷಯ ಪ್ರಸ್ತಾಪ ಮಾಡಬೇಡಿ. ಆಮೇಲೆ ಇದೇ ಲಾಸ್ಟ್. ಇನ್ಯಾವತ್ತೂ ಈ ವಿಷಯವಾಗಿ ನನಗೆ ಫೋನ್ ಮಾಡಿ ಕೂಡ್ದು ನೀವು ಹೇಳಿದೀನಿ. ಅಲ್ಲ ರಂಜಿತ್ ಅವರೇ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಪ್ಲೀಸ್. ರೀ, ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಇಲ್ಲ. ನಿಮಗೆ, ನಿಮ್ಮ ಹುಡುಗಿಗೆ, ಆ ನನ್ನ ಮಗ ಅವನಿಗೆ ದೊಡ್ಡ ನಮಸ್ಕಾರ. ಬಾಯ್. ಹಾಳಾದವನು ಮನೆ ಹಾಳ ಈ ಚಕ್ರಿಯಿಂದ ನಮ್ಮ ಜಾಸ್ಮಿನ್ ಸಿಕ್ಕಂತ ಒಂದು ಒಳ್ಳೆ ಸಂಬಂಧನೂ ಹಾಳಾಗೋಯ್ತು. ಈ ಪೀಡನ ಏನಾದ್ರೂ ಮಾಡಿ ಮನೆಯಿಂದ ತೊಲಗಿಸ್ಬೇಕು. ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಲೇ, ಬೇಗ ನಡೆಯೋ. ನೀವು ಎಷ್ಟೇ ತಿಪ್ಪರ್ ಲಾಗ ಹಾಕಿದ್ರು ನನ್ನನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬಂದು ಸೇರ್ಕೊಂಡೆ ಮತ್ತೆ ಇಲ್ಲಿಗೆ? ನಿನ್ನಿಂದ ನನ್ನ ಮದುವೆ ಮುಂದೆ ಹೋಯ್ತು. ಹೋಗ್ತಾ ಇಲ್ಲ, ಹೋಗೋ ಹಾಗೆ ಮಾಡ್ತಿರೋದೇ ನಾನು. ನಿನ್ನ ಮದುವೆಗಿಂತ ಮುಂಚೆ ನನ್ನ ಮದುವೆ ಆಗ್ಬೇಕು ಅಂತ ಕಂಡೀಷನ್ ಹಾಕಿದ್ದೀನಿ. ಅದು ಮಾತ್ರ ಸಾಧ್ಯ ಇಲ್ಲ. ನಿನ್ನ ಮದುವೆಗಿಂತ ಮುಂಚೆ ನನ್ನ ಆರ್ಯವ್ರ ಮದುವೆನೇ ನಡಿಬೇಕು. ಇವಾಗ ನೀನ್ ಬಂದು ನನ್ನ ಮದುವೆ ಮುಂಚೆ ನಡಿಬೇಕು ಅಂದ್ರೆ ನೀನ್ ಅನ್ಕೊಂಡಾಗ ಆಗತ್ತೆ ಅಂತ ಅನ್ಕೊಂಡ್ಬೇಡ. ಯಾಕೆ ನಡೆಯಲ್ಲ? ಆದಿತ್ಯ ಈ ಮನೆ ಹಿರಿ ಮಗ ಅಂದಮೇಲೆ ಅವನ ಮದುವೆನೇ ಮೊದಲಾಗಬೇಕು, ಅದೇ ನ್ಯಾಯ. ಅಷ್ಟೇ ಅಲ್ಲ, ಈ ಮನೆ ಹಿರಿ ಸೊಸೆ ಆಗಿ ನಾನೇ ಬರಬೇಕು. ನನಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋದೇ ಆದ್ರೆ ನನ್ನ ಮದುವೆನೇ ಮೊದಲಾಗಬೇಕು, ನಾನೇ ಈ ಮನೆ ಹಿರಿ ಸೊಸೆ ಆಗಬೇಕು. ನೀನ್ ಈ ಮನೆ ಹಿರಿ ಸೊಸೆ ಆಗ್ತೀನಿ ಅಂತ ಕನ್ಸ್ ಕಾಣ್ಬೇಡ. ಈ ಮನೆ ಸೂರ್ಯ ಅವ್ರದ್ದು. ಅವ್ರಿಗಿರೋದು ಆರ್ಯ ಒಬ್ನೇ ಮಗ. ಸೂರ್ಯ ಅವ್ರಿಗೂ ಆದಿತ್ಯ ಅವ್ರಿಗೂ ಯಾವುದೇ ಥರದ ಸಂಬಂಧ ಇಲ್ಲ. ಆ ಆದಿತ್ಯ ಅವ್ರ ಹೆಂಡತಿ ನೀನು ಯಾವ ಲೆಕ್ಕಕ್ಕೂ ಇಲ್ಲ. ಅಂಥದ್ರಲ್ಲಿ ಈ ಮನೆ ಹಿರಿ ಸೊಸೆ ಆಗ್ತೀನಿ ಅನ್ಕೊಂಡಿದ್ಯಾ? ಹಿರಿ ಸೊಸೆ ಇರ್ಲಿ, ಬರೀ ಸೊಸೆನೂ ಆಗಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ ಸ್ವಾತಿ? ಏನಂದೆ ನೀನು? ಆದಿಗೂ ಸೂರ್ಯ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ದೆ ಅಲ್ವಾ? ಆದರೆ ಆರ್ತಿಗೂ ಸೂರ್ಯ ಅವ್ರಿಗೂ ಸಂಬಂಧ ಇದೆ ಅನ್ನೋದನ್ನ ನೀನು ಮರೆತುಬಿಟ್ಟಿದ್ಯಾ ಅನ್ಸುತ್ತೆ. ಈ ಮನೆಯಲ್ಲಿ ಆರ್ತಿ ಅವ್ರು ಹೇಳೋ ಮಾತೇ ನಡೆಯೋದು. ನಿನ್ನ ಮದುವೆ ಆಗ್ತಾ ಇರೋ ಆರ್ಯ, ನಿನಗೆ ಮಾವ ಆಗ್ತಾ ಇರೋ ಸೂರ್ಯ ಅವರು ಅವ್ರ ಮಾತಿಗೆ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. ಈ ಮನೆಗೆ ಆರ್ತಿ ಅವರೇ ಮುಖ್ಯ ಅಂದಮೇಲೆ ಅವರಿಬ್ಬರು ಮಕ್ಕಳಲ್ಲಿ ಆದಿನೇ ದೊಡ್ಡವನು, ಆದಿನೇ ಹಿರಿ ಮಗ ಅಂದಮೇಲೆ ಅವನ ಮದುವೆ ಆಗೋ ನಾನು ಈ ಮನೆ ಹಿರಿ ಸೊಸೆ. ಅದು ನಿನ್ ಮುಗಿನೇರು ನೀನು ಅನ್ಕೋತಾ ಇರೋದು. ಅದು ಯಾವತ್ತೂ ಸತ್ಯ ಆಗೋಕ್ ಸಾಧ್ಯನೇ ಇಲ್ಲ. ನೀನ್ ಎಷ್ಟೇ ಕಿರ್ಚಾಡಿದ್ರು, ಏನೇ ಕೂಗಾಡಿದ್ರು, ಏನೇ ಕಂಡೀಷನ್ ಹಾಕಿದ್ರು ನಿನ್ ಮದ್ವೆಗಿಂತ ಮುಂಚೆ ನನ್ನ ಮದ್ವೆನೇ ನಡೆಯೋದು. ಪುರೋಹಿತರು ಸಹ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅದ್ ನಿನ್ಗೂ ಗೊತ್ತಿದೆ ಅನ್ಕೋತೀನಿ. ಗೊತ್ತು, ಆದ್ರೆ ಅದನ್ನ ತಡೆಯೋದೇ ನನ್ನ ಉದ್ದೇಶ. ಒಂದು ವೇಳೆ ನಿನ್ನ ಮದುವೆನೇ ಮೊದಲಾದ್ರೆ
ನಾನು ಈ ಮದುವೆನೇ ಆಗಲ್ಲ. ಸ್ವಾತಿ, ನೋಡಿದ್ರ ಆಂಟಿ ನಿರೋಶ್ ಅವ್ರು ಹೇಗೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಂತ. ನನ್ನ ಮಾತು ಕೇಳೆ. ನನಗೆ ಗೊತ್ತಾಂಟಿ, ನೀವು ಅವ್ರನ್ನ ಈ ಮನೆಗೆ ಕರ್ಕೊಂಡು ಬಂದಾಗಲೇ ನಂಗೆ ಡೌಟ್ ಬಂದಿತ್ತು, ಅವ್ರೇನೋ ಈ ಥರ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ದಾರೆ ಅಂತ. ಇವಾಗ ನೀವೇ ಅವ್ರನ್ನ ಮನೆಗೆ ಕರ್ಕೊಂಡು ಬಂದಿದ್ದು, ಅವ್ರು ಮಾತಾಡಿದ್ರು ನೀವು ಕೇಳಿಸ್ಕೊಂಡ್ರಿ. ಇವಾಗ ನೀವೇ ಡಿಸೈಡ್ ಮಾಡಿ, ಅವ್ರ ಮದುವೆ ಮಾಡ್ತಿರೋ ಇಲ್ಲ ನಮ್ಮದು ಅಂತ. ಏನು ಹೇಳಿ? ನಾನು ಹೇಳೋದೇನೂ ಇಲ್ಲ, ಹೇಳಬೇಕಾಗಿರೋದು ನೀನು. ನಾನು ಹೇಳಿದ ಹುಡುಗಿನ ನೋಡಿದ್ಯಾ? ಇಷ್ಟ ಆದ್ಲಾ? ಹೋಗಿ ಹೋಗಿ ಅಂತ ಹುಡುಗಿನ ಮದುವೆ ಆಗು ಅಂತ ಹೇಳ್ತಿದ್ದೀರಲ್ಲ, ಮನಸ್ಸಾದ್ರೂ ಹೇಗ್ರಿ ಬಂತು ನಿಮಗೆ? ಯಾಕೋ ಮಗನೇ ಹೀಗೆ ಹೇಳ್ತಿದ್ಯಾ? ಮಗ ಅಂತ ಕರಿಬೇಡ್ರಿ ರೀ, ಹೆಸರು ಹೇಳೋದು ನಿಮಗೆ. ಮಗನ್ನ ಮಗ ಅಂತ ಕರೀದೆ ಇನ್ನೇನು ಕರೀಲಿ? ನಿಮ್ಮ ಬಾಯಿಂದ ಮಗ ಅಂತ ಕರ್ಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ನಾಗರ ಹಾವಿದ್ದ ಹಾಗೆ ನೀವು. ಅವನ್ಯಾರೋ ಚಕ್ರಿ ಅಂತ ಆ ಹುಡುಗಿನ ಇಷ್ಟಪಡ್ತಿದ್ದಾನಲ್ಲ, ಅವನು ಏನು ಸಾಮಾನ್ಯದವನಲ್ಲ. 3 ಹೊತ್ತು ಒಳ್ಳೆ ಆ ಹುಡುಗಿಗೆ ಊಡದ ಥರ ಅಂಟ್ಕೊಂಡಿರ್ತಾನೆ. ಹೀಗಿದ್ಮೇಲೆ ನಾನು ಯಾಕ್ರಿ ಆ ಹುಡುಗಿನ ಮದುವೆ ಮಾಡ್ಕೊಳ್ಳಿ? ಅದು ಅಲ್ಲದೆ ಆ ಹುಡುಗಿ ನನಗೆ ಇಷ್ಟ ಇಲ್ಲ, ಅರ್ಥ ಆಯ್ತಾ? ಅಯ್ಯೋ ಹಾಗೆ ಹೇಳ್ಬೇಡ ರಂಜಿತ್. ನಾನು ನನ್ನ ಫ್ರೆಂಡ್ಗೆ ಮಾತು ಕೊಟ್ಟಿದ್ದೀನಿ, ನಿನ್ನ ಮಗಳನ್ನ ನಾನು ಸೊಸೆ ಮಾಡ್ಕೋತೀನಿ ಅಂತ. ಈ ವಿಷಯ ಗೊತ್ತಾಗಿನೇ ಆ ಚಕ್ರಿ ಹೀಗೆಲ್ಲ ಮಾಡಿ ನಿನ್ನ ಮನಸ್ಸನ್ನ ಕೆಡಿಸಿದ್ದಾನೆ. ಆ ಜಾಸ್ಮಿನ್ ಇದಲ್ಲ, ತುಂಬ ಒಳ್ಳೆ ಹುಡುಗಿ. ಸಾಕ್ಷಿಗಿಂತ ಸಾಕ್ಷಿ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿಮಗಿಲ್ಲ. ನಿಮಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ದೇವತೆ ಅವಳು ನನ್ನ ಸರ್ವಸ್ವ ಆಗಿದ್ಲು. ಸಾಕ್ಷಿ ಜಾಗದಲ್ಲಿ ಇನ್ನೊಂದು ಹೆಣ್ಣನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ. ನೋಡಿ, ನಾನು ಆ ಹುಡುಗಿನ ಯಾವುದೇ ಕಾರಣಕ್ಕೂ ಮೀಟ್ ಮಾಡಲ್ಲ, ಅವರನ್ನು ಮೀಟ್ ಮಾಡೋದಕ್ಕೂ ಅವಕಾಶ ಮಾಡಿಕೊಡಲ್ಲ. ಈ ವಿಚಾರವಾಗಿ ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ, ಅರ್ಥ ಆಯ್ತಾ? ರಂಜಿತ್ ರಂಜಿತ್ ಏನಂದ ನಿಮ್ಮ ಮಗ ಮಿಸ್ಟರ್ ರಂಜಿತ್? ಶಶಾಂಕ್ ಮಗಳನ್ನ ಮದುವೆ ಆಗಕ್ಕಾಗಲ್ಲ ಅಂತ ಹೇಳ್ದ ರಂಜಿತ್. ನಾನು ನೋಡಿದ್ರೆ ಮಾತು ಕೊಟ್ಟಿದ್ದೀನಿ ಶಶಾಂಕ್ಗೆ, ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ. ಮೊದಲು ಒಪ್ಕೊಂಡಿದ್ದ, ಈಗ ಆಗಲ್ಲ ಅಂತ ಇದ್ದಾನೆ. ತಲೆ ಕೆಟ್ಟು ಹೋಗಿದೆ. ನಾನು ನಿಮಗೆ ಮೊದಲೇ ಹೇಳಿದೆ ರಂಜಿತ್ ಮಾತನ್ನ ನಂಬಬೇಡಿ ಅಂತ. ನನ್ನ ಮಾತನ್ನ ಕಡೆಗಣಿಸಿದ್ರಿ, ಈಗ ನೋಡಿ ಏನಾಯ್ತು ಅಂತ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಜಾಸ್ಮಿನ್ನ ಮದುವೆ ಆಗೋದಕ್ಕೆ ರಂಜಿತ್ ಮೊದಲು ಒಪ್ಪಿದ್ದ, 1-2 ಸಲ ಭೇಟಿ ಆಗೋದಕ್ಕೂ ಹೋಗಿದ್ದ. ಆದರೆ ಆ ಶಶಾಂಕ್ ಮನೇಲಿ ಬಂದು ಸೇರ್ಕೊಂಡಿದ್ದಾನಲ್ಲ ಚಕ್ರಿ, ಆ ಜಾಸ್ಮಿನ್ ಎಲ್ಲಿ ಹೋದ್ರು ಅವಳ ಹಿಂದೆ ಹೋಗಿ ನನ್ನ ರಂಜಿತ್ನ ಮನಸ್ಸು ಕೆಡಿಸಿದ್ದಾನೆ. ಇಂಥವಳನ್ನ ಮದುವೆ ಆಗೋಕ್ಕಾಗಲ್ಲ ಅಂತ ಅವನು ಫೋನ್ ಕಟ್ ಮಾಡ್ದ. ಅವಳನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ದಿದ್ರೆ ಅವಳನ್ನ ಯಾಕೆ ನೋಡೋಕೆ ಹೋಗ್ತಿದ್ದ? ಪ್ರಾಬ್ಲಮ್ ಇರೋದು ರಂಜಿತಲ್ಲ, ಆ ಚಕ್ರಿಯಲ್ಲಿ. ನಿಮ್ಮ ಮಾತು ಕೇಳ್ತಿದ್ರೆ ಆಶ್ಚರ್ಯ ಆಗ್ತದೆ ನನಗೆ. ನಿಮ್ಮ ಮಾತನ್ನ ಕೇಳಿ ರಂಜಿತ್ತು ಆ ಶಶಾಂಕ್ ಮಗಳನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ ಅಂದರೆ ನಂಗೆ ನಂಬಿಕೆ ಬರ್ತಿಲ್ಲ. ಅವನು ಸುಳ್ಳು ಹೇಳ್ತಿದ್ದಾನೆ, ನೀವು ಬಕ್ರೆ ಆಗ್ತಿದ್ದೀರ. ಹಾಗೊಂದು ವೇಳೆ ಶಶಾಂಕ್ ಮಗಳನ್ನ ಮದುವೆ ಆಗೋದಕ್ಕೆ ರಂಜಿತ್ತು ರೆಡಿಯಾಗಿದ್ದರೆ ನಂದೊಂದು ಪ್ಲಾನ್ ಇದೆ. ಅದೇನು ಅಂತ ಹೇಳು. ಹೇಗಾದರೂ ಮಾಡಿ ರಂಜಿತ್ ಆ ಶಶಾಂಕ್ ಮಗಳು ಜಾಸ್ಮಿನ್ನ ಮೀಟ್ ಮಾಡಬೇಕು. ಅವರಿಬ್ಬರ ಮಧ್ಯೆ ಪ್ರೀತಿ ಬೆಳಿಬೇಕು, ಮದುವೆ ಆಗಬೇಕು. ಈಗ ಸಮಸ್ಯೆ ಇರೋದು ರಂಜಿತ್ತು ಜಾಸ್ಮಿನ್ನ ಮೀಟ್ ಆಗೋದಕ್ಕೆ ಹೋದಾಗೆಲ್ಲ ಆ ಚಕ್ರಿ ಅನ್ನೋನು ಅಡ್ಡ ಬರ್ತಾನೆ ಅಂತ ತಾನೆ? ಹೌದು. ಎಷ್ಟು ಸರ್ತಿ ಹೇಳಬೇಕು ನಿನಗೆ? ಕೋಪ ಮಾಡ್ಕೋಬೇಡಿ, ನಾ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ಹೇಳು. ನಿಮ್ಮ ಫ್ರೆಂಡ್ ಶಶಾಂಕ್ ತುಂಬ ದುಡ್ಡಿರೋರು ಅಂತ ಹೇಳಿದ್ರಿ ಅಲ್ವಾ? ಮುಂದೆ ಕೇಳ್ತೀಯಾ? ನೀವು ಶಶಾಂಕ್ ಹತ್ರ ಮಾತಾಡಿ ನೀವಿಬ್ಬರು ಒಟ್ಟಿಗೆ ಸೇರಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಕಡೆಯಿಂದ ರಂಜಿತ್ ಹಾಗೂ ಶಶಾಂಕ್ ಕಡೆಯಿಂದ ಜಾಸ್ಮಿನ್ ಆ ಬಿಸ್ನೆಸ್ನ ನೋಡ್ಕೊಳ್ಳೋ ಹಾಗಾಗಬೇಕು. ಅರ್ಥ ಆಯ್ತು. ಅವರಿಬ್ಬರು ಪರಸ್ಪರ ಭೇಟಿ ಆಗೋ ಹಾಗಾಗತ್ತೆ, ಜೊತೆಗೆ ಓಡಾಡ್ತಾರೆ. ಅರ್ಥ ಆಯ್ತು. ಥ್ಯಾಂಕ್ಸ್ ಫಾರ್ ದ ನೈಸ್ ಐಡಿಯಾ ಅರ್ಪಿತಾ.
ಅವಕಾಶ ಸಿಕ್ತು, ಸಂದರ್ಭ ಇತ್ತು, ಕೊಟ್ಟೆ. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಮತ್ತೆ ಮತ್ತೆ ಈ ಥರದ ಒಂದು ಅಪಾರ್ಚುನಿಟಿಗೆ ವೇಟ್ ಮಾಡ್ತಾ ಇರ್ತೀನಿ. ಹಾಂ, ನೀನೇನ್ ತಮಾಷೆ ಮಾಡ್ತಿದ್ದೀನೋ? ಅಷ್ಟೊಂದು ದುಡ್ಡನ್ನ ನಾನೇ ಹೇಗೆ ಹೊಂದಿಸ್ಲಿ? ನಾನೇ ನಿನ್ನ ಹಾಗೆ ಬಿಸ್ನೆಸ್ ಮಾಡಿ ಗೊತ್ತಾ? ನೋಡ, ದುಡ್ಡಿನ ವಿಷಯ ಎಲ್ಲ ನನ್ಗೆ ಹೇಳ್ಬೇಡ, ನನ್ಗೆ ಅದೆಲ್ಲ ಗೊತ್ತಾಗಲ್ಲ. ಹೌದು, ಹಾ, ಹಾಗಾದ್ರೆ ಸರಿ. ನೀನು ಹೇಳೋದು ನಿಜಾರೇ. ಸರಿ ಕಣ, ಜಾಸ್ಮಿನ್ಗೆ ಹೇಳ್ತೀನಿ. ಸರಿ. ಅಜ್ಜಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೆ, ನಿಮ್ಮಪ್ಪ ಫೋನ್ ಮಾಡಿದ್ದ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಹೌದಾ? ಡ್ಯಾಡಿ ಏನು ಹೇಳಿದ್ರು? ಅವನು ಒಂದು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದಾನಂತೆ. ಈಗಾಗಲೇ ಎಲ್ಲ ಕೆಲಸಗಳು ಶುರು ಆಗಿದೆ ಅಂತ ಹೇಳ್ದ. ಅಲ್ಲ ಅಜ್ಜಿ, ಡ್ಯಾಡ್ ದುಬೈಲಿ ಇದ್ಕೊಂಡು ಇಲ್ಲಿ ಯಾಕೆ ಬಿಸ್ನೆಸ್ ಶುರು ಮಾಡ್ತಾರೆ? ಅದು ನೋಡ್ಕೊಳ್ಳೋರು ಯಾರು? ನೀನಿದೆಯಲ್ಲಮ್ಮ. ನಾನಾ? ಇನ್ನೇನು ನಾನಾ? ನೀನಂಥ ಬುದ್ಧಿವಂತ ಮಗಳನ್ನ ಇಟ್ಕೊಂಡು ಅವನು ಯಾಕೆ ಬಿಸ್ನೆಸ್ ಮಾಡಬೇಕು? ಇಷ್ಟಕ್ಕೂ ಈಗ ಬಿಸ್ನೆಸ್ ಶುರು ಮಾಡ್ತಿರೋದು ಅವನಿಗೋಸ್ಕರ ಅಲ್ಲ, ನಿನ್ನ ಭವಿಷ್ಯಕ್ಕೋಸ್ಕರ ಕಣೆ. ಅದಕ್ಕೆ ಇನ್ಮೇಲೆ ಇದನ್ನೆಲ್ಲ ನೀನೇ ನೋಡ್ಕೋಬೇಕು. ಅಜ್ಜಿ, ನಂಗೆ ಈ ಬಿಸ್ನೆಸ್ ಎಲ್ಲ ಗೊತ್ತಾಗಲ್ಲ. ಎಲ್ಲರೂ ಕಲ್ತ್ಕೊಂಡು ಯಾವುದನ್ನು ಶುರು ಮಾಡಲ್ಲ, ಮಾಡ್ತಾ ಮಾಡ್ತಾ ಕಲ್ತ್ಕೊಂತಾರೆ. ನೀನು ಹಾಗೆ ಮಾಡು. ದುಡ್ಡು ಇನ್ವಾಲ್ವ್ ಆಗಿರುತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಲಾಸ್ ಆದ್ರೆ? ಶುರು ಮಾಡೋದಕ್ಕೂ ಮುಂಚೆನೇ ಯಾಕೆ ಅಶುಭದ ಮಾತಾಡ್ತೀಯಾ? ಅಜ್ಜಿ, ಏನಾದ್ರೂ ಶುರು ಮಾಡೋದಕ್ಕೂ ಮುಂಚೆ ಅದ್ರ ಪೂರ್ವಾಪರ ಎಲ್ಲ ಯೋಚನೆ ಮಾಡ್ಬೇಕಲ್ವಾ? ಒಳ್ಳೆ ಮನಸ್ಸಿಂದ ಒಪ್ಕೊಳ್ಳೆ, ಎಲ್ಲ ಒಳ್ಳೇದೇ ಆಗುತ್ತೆ. ಅಜ್ಜಿ, ಒಂದ್ ಕೆಲಸ ಮಾಡೋಣವಾ? ಏನು? ಅಜ್ಜಿ, ನನ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ, ಚಕ್ರಿಗೆ ಬಿಸ್ನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ಸೇರಿ ಬಿಸ್ನೆಸ್ ನೋಡ್ಕೊಳ್ತೀವಿ, ಓಕೆನಾ? ಎಲ್ಲ ಅವನೇ ಮಾಡಿದ್ರೆ ಕಂಪ್ನಿ ನಿಂದು ಅಂತ ಅನ್ಸ್ಕೊಳಲ್ಲ. ಎಲ್ಲ ವಿಷಯಕ್ಕೂ ಚಕ್ರಿ ಅನ್ನೋದನ್ನ ಮೊದಲು ಬಿಡು. ಸ್ವತಂತ್ರವಾಗಿ ಯೋಚನೆ ಮಾಡೋದನ್ನ ಸ್ವಲ್ಪ ಕಲ್ತ್ಕೊಳೆ. ನಾಳೆ ನಾನು ಮದ್ವೆ ಆಗ್ಬೇಕು ಅಂತಿರೋ ಹುಡುಗ, ಅವ್ರ ಸಲಹೆ ಸಹಾಯ ತಗೊಂಡ್ರೆ ಏನ್ ತಪ್ಪು? ಮದುವೆ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಮದುವೆಗೆ ಮುಂಚೆ ಬಿಸ್ನೆಸ್ ಅಲ್ಲಿ ದುಡ್ಡಿನ ವ್ಯವಹಾರದಲ್ಲಿ ಅವನು ಇನ್ವಾಲ್ವ್ ಮಾಡ್ಬೇಡ. ನಿಮ್ಗೆ ಮೊದಲನೇ ದಿವಸದಿಂದಾನು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಚಂಡಿ ದೇವನ್ ಕಂಡ್ರೆ ಭಕ್ತಿಗಿಂತ ಭಯ ಜಾಸ್ತಿ ಅಲ್ವಾ? ಹಾಗೆ ಅವನುವೆ. ಅಷ್ಟು ಒಳ್ಳೆಯವರು, ಅವ್ರನ್ನ ಚಂಡಿ ಅಂತಿರಲ್ಲ? ಅಪ್ರಂಜಿ ಕಡೆ ಚಕ್ರಿ, ಸಾಕಾ? ಈಗ ಅವ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದನ್ನ ನಿಲ್ಸು, ವ್ಯವಹಾರದ ಬಗ್ಗೆ ಮಾತಾಡು. ನೋಡಿ, ನೀವ್ ಏನೇ ಹೇಳಿದ್ರು ಸರಿ, ನಾನು ಚಕ್ರಿ ಮಾತು ಕೇಳೇ ಕೇಳ್ತೀನಿ, ಅವ್ರ ಹೆಲ್ಪ್ ತಗೊಳ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಸರಿ ಕಣೆ, ಈಗ ಎಲ್ಲಾನು ಶುರುವಾಗ್ಲಿ, ಆಮೇಲೆ ಚಕ್ರಿ ಹೇಳುವಂತೆ. ಅಜ್ಜಿ, ಈಗ್ಲೇ ಹೇಳಿದ್ರೆ ಏನಾಗುತ್ತೆ? ಏನಾಗುತ್ತೆ ಬಿಡುತ್ತೇನೋ ವಿಷಯ ಅಲ್ಲ ಕಡೆ. ಹೇಳ್ಬೇಡ ಅಂದ್ರೆ ಹೇಳ್ಬೇಡ ಅಷ್ಟೇ. ಅಜ್ಜಿ ಮಾತು ಕೇಳ್ತೀಯಲ್ವಾ? ಸರಿ, ಹೇಳಲ್ಲ. ಇವಳು ತಲೆ ಮೇಲೆ ಚೆನ್ನಾಗಿ ಮೆನ್ಸರ್ದಿದ್ದಾನೆ, ಕಳ್ಕೊರ್ಬ. ಯಾವಾಗಲೂ ಚಕ್ರಿ ಅಂತ ಅವ್ನು ಇಷ್ಟೇನೆ ಹೋಗ್ತಾಳೆ. ಹಾಳಾದವನು. ಏನು ವಿಷಯ ಮಾಡ್ತಿದ್ದೀರಾ ಆರ್ತಿ ಅವರೇ? ನಿರೋಷನ ಈ ಮನೆ ಕರ್ಕೊಂಡು ಬಂದಾಗಲೇ ನನಗೆ ಅನುಮಾನ ಇತ್ತು, ನೀವು ಇಂಥದ್ದೇನೋ ನಿರ್ಧಾರ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತೀರಾ ಅಂತ. ಅದು ಹಾಗಲ್ಲ ಸೂರ್ಯ ಅವರೇ. ನೀವೇನು ಮಾತಾಡಬೇಡಿ, ನನಗೆಲ್ಲ ಅರ್ಥ ಆಗುತ್ತೆ. ಆರ್ಯನ ಮದುವೆ ಮಾತುಕತೆ ಮಾಡಬೇಕಾದ್ರೆ ಎಲ್ಲೋ ಇದ್ದ ನಿರೋಷನ ಪತ್ತೆ ಮಾಡಿ ಇಷ್ಟು ಅರ್ಜೆಂಟಾಗಿ ನಿರೋಷನ ಯಾಕೆ ಈ ಮನೆ ಕರ್ಕೊಂಬಂದ್ರಿ? ಇಷ್ಟು ಬೇಗ ಆದಿ ಮದುವೆ ಮಾಡೋ ನೆಸೆಸಿಟಿ ಇರಲಿಲ್ಲ. ನನಗೊಂದು ಮಾತು ಕೇಳಿದ್ರೆ ನಿರೋಷನ ಇಲ್ಲಿ ಕರ್ಕೊಂಬಂದ್ರಲ್ಲ, ಈ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನನಗೆ ಬೆಲೆ ಇಲ್ವಾ? ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ಬೆಲೆ ಇದೆ ಸೂರ್ಯ ಅವರೇ. ನಿಮ್ಮ
ನಿಮ್ಮಲ್ಲಿ ಅಷ್ಟೇ ಪ್ರೀತಿ ಇದೆ. ಆದರೆ ಈ ಮನೆ ಹಿರಿ ಮಗ ಆದಿತ್ಯ, ಅವನ ಮದುವೆ ತಾನೇ ಮೊದಲಾಗಬೇಕಾಗಿರೋದು. ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ. ಇದು ಉತ್ತರ ಅಲ್ಲ, ಬೇರೆ ಏನೋ ಉದ್ದೇಶ ಇದೆ. ಅದೇನು ಅಂತ ಹೇಳಿ. ಅದನ್ನು ಈಗ ಹೇಳೋದಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ.